ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಸ ಮುಕ್ತ ಬೆಂಗಳೂರು ಮಾಡಲು ಸಜ್ಜಾದ ಸಚಿವ ಕೃಷ್ಣ ಬೈರೇಗೌಡ. ಆಗಸ್ಟ್ನಲ್ಲಿ ಕಸಮುಕ್ತ ಬೆಂಗಳೂರು ಅಭಿಯಾನಕ್ಕೆ ಚಾಲನೆ ಸಿಗುತ್ತೆ. ಅಧಿಕಾರಿಗಳಿಗೆ ಖಡಕ್ ತಾಕೀತನ್ನ ಮಾಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಕಸಮುಕ್ತ ಬೆಂಗಳೂರು ಮಾಡಲೇಬೇಕು. ಬೆಂಗಳೂರು ನಿವಾಸಿಗಳಿಗೆ ಕಸದಿಂದ ಸ್ವಾತಂತ್ರ್ಯವನ್ನ ನೀಡಿ ಇಡೀ ತಿಂಗಳು ಎಲ್ಲಾ ಕಸವನ್ನ ಮುಕ್ತಗೊಳಿಸಿ. ಇನ್ನು ಮೇಲೆ ನಗರದಲ್ಲಿ ಲೈಸೆನ್ಸ್ ಇಲ್ಲದೆ ಹೋರ್ಡಿಂಗ್ಸ್ ಹಾಕುವಂತಿಲ್ಲ. ಹೀಗಂತ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಬಾರಿ ಪ್ರಯತ್ನವನ್ನು ಮಾಡಿದ್ದಾರೆ. ಹಿಂದೆನೂ ಸಹ ಕಸಮುಕ್ತ ಬೆಂಗಳೂರನ್ನಾಗಿ ನಿರ್ಮಾಣ ಮಾಡಬೇಕು. ಯಾರ್ಯಾರು ಬೇಕಾಬಿಟ್ಟಿ ಕಸವನ್ನ ತಂದು ಸುರಿತಾರೆ ಅವ್ರ ಮನೆ ಬಾಗಿಲಿಗೆ ಕಸವನ್ನ ಸುರಿದು ಬುದ್ಧಿ ಕಲಿಸುವಂತ ಎಷ್ಟೋ ಪ್ರಯತ್ನಗಳನ್ನ ಮಾಡಿದ್ದಾರೆ. ಅದ್ಯಾವುದು ಸಹ ವರ್ಕೌಟ್ ಆಗಲಿಲ್ಲ. ಈಗ ಹೊಸದೊಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಕಸಮುಕ್ತ ಬೆಂಗಳೂರು ಮಾಡಲು ಸಜ್ಜಾಗಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಆಗಸ್ಟ್ನಲ್ಲಿ ಕಸಮುಕ್ತ ಬೆಂಗಳೂರು ಅಭಿಯಾನಕ್ಕೆ ಚಾಲನೆ ಸಿಗುತ್ತೆ. ಅಧಿಕಾರಿಗಳಿಗೆ ಖಡಕ್ ತಾಕೀತನ್ನು ಮಾಡಿದ್ದಾರೆ. ಎಲ್ಲೆಂದ್ರಲ್ಲಿ ಕಸ ಬೇಕಾಬಿಟ್ಟಿ ಬಂದು ಕಸ ಸುರಿತಾರೆ. ರಾತ್ರಿ ಲೋಡ್ ಗಟ್ಲೆ ಬಂದು ಕಸ ಬೀಳುತ್ತೆ. ಎಲ್ಲಿಂದ ಬೀಳುತ್ತೆ ಕಸ? ಯಾಕಿಷ್ಟು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ? ಹೇಳೋರಿಲ್ಲ ಕೇಳೋರಿಲ್ಲ. ಎಲ್ಲಿ ಹೋದ್ರೂ ಸಹ ಬೀದಿಗಳಲ್ಲಿ ರಸ್ತೆ ಪಕ್ಕದಲ್ಲಿ ಕಸದ ರಾಶಿಯೇ ತುಂಬಿಕೊಂಡಿರುತ್ತೆ. ಹೆಂಗೆ ತೆಗಿತಾರೆ ಪಾಪ. ಸಾಕಷ್ಟು ಬಾರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶಗೊಂಡಿದ್ರು. ಕಸಮುಕ್ತ ಬೆಂಗಳೂರನ್ನ ನಿರ್ಮಾಣ ಮಾಡಬೇಕು ಅಂತ. ಆದರೆ ನಾನಾ ಪ್ರಯತ್ನಗಳನ್ನ ಮಾಡಿದ್ರು, ಅದು ವರ್ಕೌಟ್ ಆಗಿರಲಿಲ್ಲ. ಈಗ ಅಧಿಕಾರಿಗಳಿಗೆ ಖಡಕ್ ತಾಕೀತನ್ನ ಮಾಡಿದ್ದಾರೆ ಸಚಿವರು. ಹೌದು ಹೊಸ ಎಲ್ಇಡಿ ಈಗ ಲಾಸ್ಟ್ 3 months ಇಂದ ಬಂದಿರೋದು ಲಾರ್ಜ್ ನಂಬರ್ಸ್ ಇದೆ. ಈಗ ನೀವು ಬಿಟ್ಟ ಮೇಲೆ ಈಗ ಯಾರು ಆಕ್ಷನ್ ಅಲ್ಲಿ ಬರ್ತಾರೆ? ಹೇಳಿ. ಈಗ ನೀವು ಕಮಿಷನರ್ಸ್ ಹೇಳಿ, ಅವರು ಯಾರು ಜಾಯಿಂಟ್ ಕಮಿಷನರ್ಸ್ ಬರುತ್ತಾ? ಹೀಗೆ ಹೇಳಿ. ಈಗ ಅವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದೀರಾ ಅಂತ ಆಮೇಲೆ 2 weeks ಇಂದ ಗೊತ್ತಾಯ್ತು ನನಗೆ ಯಾರು ಲೈಸೆನ್ಸ್ ತಗೊಂಡಿಲ್ಲ ಅಂತ. ಮ್ಯಾಕ್ಸಿಮಮ್ ತಗೊಂಡಿಲ್ಲ ಸರ್. ಕೆಲವ್ರನ್ನ ಏನಾಗಿದೆ ಸರ್, ಇಲ್ಲ ನಿಮ್ಮ ಪಾಲಿಸಿ ಪ್ರಕಾರ ಯಾರು ಮಾಡೇ ಇಲ್ಲ. ನೀವು ಈಗ ನಾನು ಅನ್ಕೊಂಡೆ ಕೇಸ್ ಬೈ ಕೇಸು ನೀವು ಲೈಸೆನ್ಸ್ ಕೊಡ್ತೀರಾ. ಹಳೆ ಮಾಡೆಲ್ ಹಂಗೆ ಇತ್ತು. ಅನ್ನೋದು ಹೋಲ್ಡಿಂಗ್ಗೆ ಲೈಸೆನ್ಸ್ ಕೊಡೋದಿತ್ತು. ಆವಾಗ್ಲೂ ಒಬ್ರು ತಗೊಂಡಿರ್ಲಿಲ್ಲ. ಎಲ್ಲ ತಗ್ಲಾಕೋದು OS ಹಾಕೋದು ನಡೀತಾ ಇತ್ತು. ಇವಾಗ್ಲೂ ಕೂಡ ಅದೇ ಸಿಸ್ಟಮ್ ಮುಂದುವರಿಸಿದ್ದಾರೆ. So right now any of these LEDs, I'll say half of these LEDs are illegal. Another half they have given self advertisement but they are openly doing commercial. ಅದು ಈಗ 2 ವರ್ಷದಿಂದ ಬಂದ್ಬಿಟ್ಟಿದ್ದಾರೆ. ಅವರು ಸೆಲ್ಫಿಗೆ ಅಂತ ಹಾಕೊಂಡ್ಬಿಟ್ಟು ಮಾಡ್ತಾ ಇದ್ರು. ಅದು ಆಕ್ಚುಲಿ ಹಾಫ್ ಇಲ್ಲ, ಅದು ಇನ್ನೊಂದು ಸ್ವಲ್ಪ ಕಡಿಮೆ ಇದೆ. ಅಂಡ್ ಅವ್ರದೆಲ್ಲ ಚಿಕ್ಕ ಸೈಜ್ ಇತ್ತು. ಇವಾಗ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಳಿ. ಶಿವಕುಮಾರ್, ನೋಡಿ, ಕಸಮುಕ್ತ ಬೆಂಗಳೂರನ್ನ ಮಾಡಬೇಕು ಅಂತ ಹೇಳಿ ಆಗಸ್ಟ್ ತಿಂಗಳಿನಲ್ಲಿ ಅಭಿಯಾನಕ್ಕೆ ಚಾಲನೆಯನ್ನು ಕೊಡೋದಕ್ಕೆ ಹೊರಟಿದ್ದಾರೆ. ಜೊತೆಗೆ ಲೈಸೆನ್ಸ್ ಇಲ್ಲದೆ ಹೋರ್ಡಿಂಗ್ಸ್ ಅನ್ನ ಹಾಕುವಂತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಖಡಕ್ ಆದಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ? ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಸಹ ಇದೇ ರೀತಿಯಾಗಿ ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟಿದ್ರು. ಜೊತೆಗೆ ಯಾವುದೂ ಸಹ ವರ್ಕೌಟ್ ಆಗಿರಲಿಲ್ಲ. ಈಗ ಯಾವ ರೀತಿ ಕ್ರಮ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಏನೆಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅಂತ? ಹೇಗೆ ರಮೇಶ್ ಅಂದ್ರೆ 1 month ಟೈಮ್ ಕೊಡ್ತಾ ಇದ್ದೀರಿ ಸರ್. ಇವತ್ತು 1 month ಟೈಮ್ ನೀವು ಮಾಡದೇ ಇದ್ರೆ ಆಗಸ್ಟ್ 16 ನಿಮಗೆ ಪೆನಾಲ್ಟಿ ಹಾಕ್ತೀವಿ. ಕ್ಲೀನ್ ಮಾಡಿ ಪೆನಾಲ್ಟಿ ಹಾಕ್ತೀವಿ ಅಂತ ನೀವು. ಓಕೆ ಸರ್, ರೈಟ್. ಸೊ ಇಷ್ಟು. ಇನ್ನ ನೆಕ್ಸ್ಟ್ ಫ್ರೀಡಮ್ ಫ್ರಮ್ ಗಾರ್ಬೇಜ್. ಸರ್ ಡೆಬ್ರಿ ಅಂತ ಹೇಳಿಬಿಡಿ ಸರ್. ಫ್ರೀಡಮ್ ಫ್ರಮ್ ವೇಸ್ಟ್, ಲೆಗಸಿ ವೇಸ್ಟ್. ಎಸ್, ಫ್ರೀಡಮ್ ಫ್ರಮ್ ವೇಸ್ಟ್. ಎಂಟೈರ್ ಮಂತ್ ಆಫ್ ಆಗಸ್ಟ್ we have to run a campaign. ಇದು ಅಲ್ಲಿ ಎಲ್ಲೆಲ್ಲಿ ಲೆಗಸಿ ವೇಸ್ಟ್ ಬಿದ್ದಿದೆ ಇದನ್ನೆಲ್ಲ ತೆಗಿಬೇಕು, ಇನ್ಕ್ಲೂಡಿಂಗ್ ಬ್ಲಾಕ್ ಸ್ಪಾಟ್ಸ್ ಸೇರ್ಕೊಂಡು. ಫ್ಲಾಗಿಂಗ್ ಅಂತ ಮಾಡಿಟ್ಕೊಳ್ಳಿ. ಸೊ ಎಂಟೈರ್ ಮಂತ್ ಆಫ್ ಆಗಸ್ಟ್ ವಿಲ್ ಬಿ ಎ ಕ್ಲೀನ್ ಅಪ್ ಡ್ರೈವ್. ಗಲೀಜಿನಿಂದ ಸ್ವಾಗತ, ಗಲೀಜಿನಿಂದ ಸ್ವತಂತ್ರ. ಯೂಸ್ ಲೆಗಸಿ ವೇಸ್ಟ್. ಫ್ರೀಡಮ್ ಫ್ರಮ್ ವೇಸ್ಟ್.
ಪ್ಲೀಸ್. ಓಕೆ, ಅದರಲ್ಲಿ ಬೇಕಾದ್ರೆ ಗೌಡ್ರೆ ಈಗ ನಿಮ್ ಪಾಯಿಂಟ್ಗೆ ಬರೋದಾದ್ರೆ ಆಗಸ್ಟ್ 15th ವರೆಗೆ ಇಂಡಿವಿಜುವಲ್ ಸೈಟ್ ನಾವು ಮುಟ್ಟೋದಿಲ್ಲ, ರೈಟ್? ಅಲ್ಲಿವರೆಗೂ ಜನಕ್ಕೆ ಟೈಮ್ ಕೊಡೋಣ, ಅವ್ರ ಸೈಟ್ ಅವರೇ ಕ್ಲೀನ್ ಮಾಡ್ಕೊಳ್ಳಿ. ಇವತ್ತಿಂದ ಆಗಸ್ಟ್ 15th ವರೆಗೆ ಇದೆ, 1 ತಿಂಗಳು. ಅವ್ರ